ಹೆಲೋ ಎವ್ರಿವಾನ್, ಹೇಗಿದ್ದೀರಾ ಎಲ್ಲರೂ? ನಾನಿವತ್ತು ನಿಮ್ಮ ಜೊತೆ ಸಿಂಪಲ್ಲಾಗಿ ಫಿಶ್ ಫ್ರೈ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ನಾನು ಇಲ್ಲಿ ರೋಹು ಫಿಶ್ ಅಂತ ತಗೊಂಡಿದ್ದೀನಿ. ನೀವು ಯಾವುದೇ ಫಿಶ್ ಕೂಡ ತಗೊಳ್ಬೋದು. ಇದು ಒಂದು ಡಿಫ್ರೆಂಟ್ ಆಗಿತ್ತು ಫಿಶ್. ನಾನು ಹೈಪರ್ ಮಾರ್ಕೆಟಿಗೆ ಹೋದಾಗ ಟ್ರೈ ಮಾಡುವ ಅಂತ ಹೇಳಿ ನಾನು ತಗೊಂಡೆ. ತುಂಬಾ ಟೇಸ್ಟಿಯಾಗಿದೆ. ನೋಡಿ, ಇಲ್ಲಿ ನಾನು 1 kg ಚಿಲ್ಲರೆ ಇತ್ತು, ಅದಕ್ಕೆ AED 19 ಕೊಟ್ಟಿದ್ದೀನಿ. ಅಂದರೆ ನಮ್ಮ INRಲ್ಲಿ ಒಂದು 400 ಚಿಲ್ಲರೆ ಆಗುತ್ತೆ. ಇಲ್ಲಿ ಚೆನ್ನಾಗಿ ಕ್ಲೀನ್ ಮಾಡಿ ನಾನು ಇಟ್ಟಿದ್ದೀನಿ. ಇಲ್ಲಿ ಮಸಾಲಕ್ಕೋಸ್ಕರ ಒಂದು ಬೌಲಲ್ಲಿ 2.5 ಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಕ್ಕೊತಾ ಇದ್ದೀನಿ. ಹಾಗೂ 1/4 ಸ್ಪೂನಷ್ಟು ಪೆಪ್ಪರ್ ಪೌಡರ್ ಹಾಕ್ಕೊತಾ ಇದ್ದೀನಿ. 1/4 ಸ್ಪೂನಷ್ಟು ಜೀರಿಗೆ ಹುಡಿ ಹಾಕ್ಕೊತಾ ಇದ್ದೀನಿ. ಹಾಗೂ 1.5 ಸ್ಪೂನಷ್ಟು ಕೊತ್ತಂಬರಿ ಹುಡಿ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ 1/4 ಸ್ಪೂನಷ್ಟು ಅರಶಿನ ಹುಡಿ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. 1 ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ಹಾಗೂ ಇಲ್ಲಿ 1/4 ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊತಾ ಇದ್ದೀನಿ. ನಾನು ಮನೆಯಲ್ಲೇ ಮಾಡಿದ್ದು. ನಿಮಗೆ ಆಪ್ಷನಲ್ಲಿ ಇದು, ಬೇಡ ಅಂದರೆ ಹಾಕಬೇಕು ಅಂತ ಇಲ್ಲ, ಸ್ಕಿಪ್ ಮಾಡ್ಕೊಳ್ಳಿ. ಇಲ್ಲಿ ಕಟ್ ಮಾಡಿ ಇಟ್ಕೊಂಡಂಥ ನಾನು ಕರಿಬೇವಿನ ಸೊಪ್ಪು ಏನಿದೆ ಅದನ್ನು ಕೂಡ ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಹಾಗೂ ಸ್ವಲ್ಪ ಹುಣಸೆ ರಸ ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ. ನಿಮಗೆ ಇಲ್ಲಿ ಲಿಂಬೆ ಹುಳಿ ಕೂಡ ಬಳಸ್ಬೋದು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕೈಯಲ್ಲಿ ಮಿಕ್ಸ್ ಮಾಡಿ ಮಸಾಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಆಮೇಲೆ ಕಟ್ ಮಾಡಿಟ್ಟಂಥ ನಾವು ಫಿಶ್ ಏನಿದೆ ಅದನ್ನ ಚೆನ್ನಾಗಿ ಈ ಥರ ಕೋಟ್ ಮಾಡಬೇಕು. ಚೆನ್ನಾಗಿ ಕೈಯಲ್ಲೇ ಕೋಟ್ ಮಾಡಬೇಕು. ಚೆನ್ನಾಗಿ 2 ಸೈಡ್ ಕೂಡ ಚೆನ್ನಾಗಿ ಕೋಟ್ ಮಾಡಿ ಈ ಥರ ಇಡಬೇಕು. ಇದು ಒಂಥರ ಮೀನೇನಿದೆ ಒಂಥರ ಡಿಫ್ರೆಂಟ್ ಆಗಿದೆ. ಒಂಥರ ಸ್ಮೆಲ್ ಇಲ್ಲ. ಬೇರೆ ಮೀನಲ್ಲೆಲ್ಲ ಸ್ಮೆಲ್ ಬರುತ್ತಲ್ವ, ಆ ಥರ ಏನಿಲ್ಲ. ಇದೊಂದು ಪರಿಮಳವಾಗಿದೆ, ಒಂದು ಪರಿಮಳ ಬರುತ್ತೆ ಈ ಮೀನು. ಅದಕ್ಕೇ ಒಂದು ಜನಪ್ರಿಯವಾಗಿದೆ ಅಂತೇಳಿ ನಾನು ನೋಡಿದೆ. ನೋಡಿ, ನೀವು ಕೂಡ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ 1 ಸ್ಪೂನಷ್ಟು ತೆಂಗಿನ ಎಣ್ಣೆ ಅಥವಾ ಯಾವುದೇ ಕುಕ್ಕಿಂಗ್ ಆಯಿಲ್ ಹಾಕ್ಕೊಂಡು 1 ಗಂಟೆ ಅಥವಾ 1.5 ಗಂಟೆ ಮ್ಯಾರಿನೇಟ್ ಮಾಡಬೇಕು. ಫ್ರಿಜ್ಜಲ್ಲಿ ಇಡಬೇಕು. ಮ್ಯಾರಿನೇಟ್ ಮಾಡಲಿಕ್ಕೆ ಫ್ರಿಜ್ಜಲ್ಲಿ ಇಡಿ. ಆವಾಗ ಚೆನ್ನಾಗಿ ಅದು ಮಸಾಲೆ ಏನಿದೆ ಚೆನ್ನಾಗಿ ನಿಲ್ಲುತ್ತೆ. ಹೊರಗಡೆ ಕೂಡ ಇಡ್ಬೋದು, ಬಟ್ ಫ್ರಿಜ್ಜಲ್ಲಿ ಇಟ್ಟರೆ ಚೆನ್ನಾಗಿ ಅದು ನಿಲ್ಲುತ್ತೆ, ಅದಕ್ಕೆ ಕೋಟಾಗಿ ನಿಲ್ಲುತ್ತೆ. ಇದಕ್ಕೆ ಯಾವುದೇ ಕಾರ್ನ್ಫ್ಲವರ್ ಆಗಿರ್ಬೋದು, ಅಕ್ಕಿ ಹಿಟ್ಟು ಅಗತ್ಯ ಇಲ್ಲ. ಇದೇ ಸಿಂಪಲ್ ಆದ ರೆಸಿಪಿ ಮಸಾಲ ಹಾಕ್ಕೊಂಡು ನೀವು ಚೆನ್ನಾಗಿ ಫಿಶ್ ಫ್ರೈ ಮಾಡ್ಬೋದು. ನೋಡಿ, 1 ಗಂಟೆ ಆದಮೇಲೆ ನಾನು ಫ್ರೈ ಮಾಡ್ತಾ ಇದ್ದೀನಿ. ನೋಡಿ, ಈ ಥರ ಮಸಾಲೆ ಯಾವುದು ಒಂದು ಬಿಡಲ್ಲ ಎಣ್ಣೆಯಲ್ಲಿ ಕೂಡ, ಚೆನ್ನಾಗಿ ಫ್ರೈ ಆಗುತ್ತೆ. ಚೆನ್ನಾಗಿ ಸೂಪರ್ ಆಗಿರುತ್ತೆ ಟೇಸ್ಟು. ನೀವು ಕೂಡ ಟ್ರೈ ಮಾಡಿ. ನನ್ನ ವಿಡಿಯೋ ಇವತ್ತಿದು ಲೈಕ್ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಕೊಡಿ. ನಾನು ಇಲ್ಲಿ ಎಂಡ್ ತನಕ ನೋಡಿ ನಿಮಗೆ ರೋಹು ಫಿಶ್ ಇದು ನಾನು ಇನ್ಫಾರ್ಮೇಷನ್ ಹಾಕಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.